ನಮಸ್ಕಾರ ಎಲ್ಲರನ್ನೂ ಮಾತಾಡ್ಸ್ದಿ ಕೊನೆ ಕೊಯ್ಲು ಮಿಮಿಕ್ರಿ ಕಾರ್ಯಕ್ರಮ ನೆಂಟ್ರು ಮನೆ ಟೂರು ಟ್ರಿಪ್ ಹಿಂಗೆಲ್ಲ ಹೇಳಿ ಮುಗಿಸ್ಕೊಂಡು ಸ್ಟುಡಿಯೋಗೆ ಬಪ್ಪದಂಕ ಸುಮಾರು ದಿವಸ ಆಗೋತ್ತು. ಎಲ್ಲರೂ ಆರಾಮಿದ್ರ? ನಾನು ವಿಶಿಷ್ಟ ನಾಯಕ ಬಾಳೆಸರ ವಿನಾಯಕ ನಿಂಗ ಕೇಳ್ತಾ ಇದ್ದೀವಿ ಎಫ್ ಎಂ ಕಂಪನಿ 98765431 ಒಂದು ಕೇಳಿಸ್ತಾರ್ರಿ. ಮಸ್ತ್ ಮಜಾ ಮಾಡಿ ಇದು 16ನೇ ಎಪಿಸೋಡ್. ಲಾಸ್ಟ್ ಎಪಿಸೋಡ್ ನಲ್ಲಿ ಅನುಷ ಹೇಳ್ತಾ ಇದ್ದಿತ್ತು ಹೆಂಗಸರು ಹೆಣ್ಣುಡ್ರೆಲ್ಲ ಫಾಸ್ಟ್ ಆಗೋಜ ಫಾರ್ವರ್ಡ್ ಆಗೋಜ ಎಲ್ಲ ಕ್ಷೇತ್ರದಲ್ಲೂ ಕೆಲಸ ಮಾಡ್ತಾ ಇದ್ದಾಳೆ. ನಿಜವಾಗಿ ಹೌದು, ಎಲ್ಲ ಕ್ಷೇತ್ರಕ್ಕೂ ಬಂದಾದ್ರು ಒಂದು ಕ್ಷೇತ್ರಕ್ಕೆ ಇನ್ನೂ ಬಂದಂಗೆ ಕಾಣ್ತಿಲ್ಲ. ಅದು ಅಂತಪ್ಪ ಅಂತಂದ್ರೆ ಅಡಿಕೆ ಮರ ಕೊನೆ ಕೊಯ್ಯೋದು ಅಲ್ಲ. ಅದೆಲ್ಲ ಎಂತದೇ ಇರ್ಲಿ, ಒಂದು ವಿಷಯ ನಿಂಗಳ ಗಮನಕ್ಕೆ ಮುಂಜೆ ಎಂತನ ಹಿಂದಿನ ಎಪಿಸೋಡ್ ಅಲ್ಲಿ ಮಾತಾಡ್ತಾ ಇದ್ದಾಗಿತ್ತು. ಈ ಹೆಂಗಸರು ಹೆಣ್ಣುಡ್ರೆಲ್ಲ ಬೈಕ್ ನಲ್ಲಿ ಹಿಂದ್ ಕುತ್ಕೊಂಡ್ಬಿಟ್ಟು ಮುಂದ್ ಕುತ್ಕೊಂಡು ಬೈಕ್ ನ ಓಡಿಸ್ತಾ ಇದ್ದಾಳೆ. ಈ ವಿಷಯ HFM ಇಂದ ಮೋಸ್ಟ್ಲಿ ಸುಪ್ರೀಂ ಕೋರ್ಟ್ ಕೇಳ್ಚು ಕಾಣಿಸ್ತು. ಹೆಂಗಸರು ಹೆಣ್ಣುಡ್ರೆಲ್ಲ ಬೈಕ್ ಹೊಡಿತಾ ಇದ್ದ ಅಂತಂದ್ರೆ ಹಿಂಬದಿ ಕುತ್ಕೊಂಬೋಕೆ ಸೇಫ್ಟಿ ಬೇಕೇ ಬೇಕು ಯೋಚನೆ ಮಾಡಿ ಹಿಂಬದಿ ಕುತ್ಕೊಂಬೋಕು ಹೆಲ್ಮೆಟ್ ನ ಕಡ್ಡಾಯ ಮಾಡೇ ಬಿಟ್ಟ. ಈಗ ಹೆಂಗಸರು ಹೆಣ್ಣುಡ್ರದ್ದು ಮಾತುಕತೆ ವಿಷಯ ಸಬ್ಜೆಕ್ಟ್ ಎಲ್ಲ ಒಂದೇ. ಇವತ್ತಿಗೆ ಮೊನ್ನೆ ಪ್ಯಾಟಿ ಹೋದಾಗ 2 ಹೆಲ್ಮೆಟ್ ತಗೊಬಂದ್ನಿ. ಒಂದು ಕೆಂಪು ಬಣ್ಣದ್ದು, ಅದೇ ಬಣ್ಣ ಕೆಂಪಗಿದೆ ಅಂತ ಆತ ನಮಗೆ ಕಲರ್ ಹಾಕಲ್ಲ ಕೆಂಪು ಕಾಣ್ತಿಲ್ಲ. ಮತ್ತೊಂದು ಗಿಳಿ ಹೆಸರು ತಗೊಂಬಂದ್ಕಂಜೆ ನೀ ತಮ್ಮ ಸೀನಿಂಗ್ ಮ್ಯಾಚ್ ಆಗ್ತಾಳೆ. ಇನ್ನೊಂದು 2-3 ಬೇಕೆ ಅವ್ರ ಹತ್ರ ಪ್ಯಾಟಿ ಹೋದ ತಪ್ಪು ಹೇಳಿದ್ದೆ. ನಿಜವಾಗ್ಲೂ ಇದೇ ವಿಷಯನ ಎಲ್ಲ ಬದಿಗೂ ಮಾತಾಡ್ತಾ ಇರ್ತಾ. ಈ ಹೆಲ್ಮೆಟ್ ಕಡ್ಡಾಯ ಹೇಳೋದು ಹೆಂಗಸರು ಹೆಣ್ಣುಡ್ರಿಗೆಲ್ಲ ವಿಚಿತ್ರ ಪ್ರಾಬ್ಲಮ್ ಅಪ್ಲೂ ಶುರು ಆಗೋದು. ಅಲ್ಲ ನಿಜವಾಗಿ ಹೇಳುವಂತಂದ್ರೆ ಹೆಲ್ಮೆಟ್ ತಲೆಗೆ ಸೇಫ್ ಹೌದು. ಅಲ್ಲ ಸೀರೆ ಬ್ಲೌಸು ಚುಡಿದಾರ ಚಪ್ಪಲ್ಲು ವೆನೈಟಿ ಬ್ಯಾಗು ಮ್ಯಾಚಿಂಗ್ ಮಾಡ್ಕೊಂಡು ಹೋಗ್ತಿದ್ದ ಇಷ್ಟು ದಿವಸ. ಈಗ ಸತ್ತಿಗೆ ಹೆಲ್ಮೆಟ್ ಮ್ಯಾಚಿಂಗ್ ಮಾಡ್ಕೊಂಡು ಹೋಗೋ ಪರಿಸ್ಥಿತಿ ಬಂದೋದು. ಇನ್ನು ಬಟ್ಟೆ ಅಂಗಡಿಯವೆಲ್ಲ ಹೆಲ್ಮೆಟ್ ಇಡೋದು. ಸೀರೆ ಚುಡಿದಾರ ಜೀನ್ಸ್ ತಗೊಂಡ್ಕೊಂಡ ಮ್ಯಾಚಿಂಗ್ ಹೆಲ್ಮೆಟ್ ಕೊಡಕ್ಕಾಗ್ತು. ಇನ್ನು ಮೋಸ್ಟ್ಲಿ ಬಟ್ಟೆ ಅಂಗಡಿ ಎದುರಿಗೆಲ್ಲ ಒಂದೊಂದು ಬೋರ್ಡ್ ಬರ್ತಾನ, ಬೈ 2 ಸಾರೀಸ್ ಗೆಟ್ ಹೆಲ್ಮೆಟ್ ಫ್ರೀ, ಬೈ 2 ಜೀನ್ಸ್ ಗೆಟ್ ಹೆಲ್ಮೆಟ್ ಫ್ರೀ. ಇಷ್ಟೆಲ್ಲ ಮಾಡಿ ಹೆಲ್ಮೆಟ್ ತಗೊಂಡು ಮನೇಲಿ ಒಂದು ಹೆಲ್ಮೆಟ್ ಇಡಲು ಕಪಾಟ್ ಮಾಡಿಸೋದೇ ಸೈ. ಹೋಪಲ್ಲಿ ಹೆಲ್ಮೆಟ್, ಎಡ್ ಹೋಪಲ್ಲಿ ಹೆಲ್ಮೆಟ್. ಅಕಸ್ಮಾತ್ ನೆಂಟ್ರು ಬಿಟ್ಟಿಗೆ ಬಂದ್ಬಿಟ್ರೆ ನೆಂಟ್ರಿಗೆ ಹೇಳಿ ಹೆಲ್ಮೆಟ್, ಅಪ್ಪನ ಹೆಲ್ಮೆಟ್, ಅಮ್ಮನ ಹೆಲ್ಮೆಟ್, ತಂಗಿ ಹೆಲ್ಮೆಟ್, ಅಕ್ಕನ ಹೆಲ್ಮೆಟ್, ತಮ್ಮನ ಹೆಲ್ಮೆಟ್, ಅಣ್ಣನ ಹೆಲ್ಮೆಟ್ ಹೇಳಿ ಬರೀ ಹೆಲ್ಮೆಟ್ ಇಂದ ಸರ ಮಾಡಿ ಬಾಗಲ್ ತಗೊಂಡ ಮಾಡಿ ಹಾಕ್ಬಿಟ್ಬಿಡ್ಲಕ್ಕ ಅಷ್ಟೇ ಹೆಲ್ಮೆಟ್ ಹಾಕ್ತು. ಅಲ್ಲ ನಿಜವಾಗಿನೂ ಹೆಂಗಸರು ಹೆಣ್ಣುಡ್ರಿಗೆ ಈ ಹೆಲ್ಮೆಟ್ ಹಾಕೋದ್ರಿಂದ ಸಮಸ್ಯೆ ಎಂತಪ್ಪ ಅಂತಂದ್ರೆ ಮತ್ತೆಂತದೂ ಇಲ್ಲ. ಚಂದ ಮಾಡಿ ಪಾಪ ರೆಡಿ ಹಾಕಿತ್ತ ಲಿಪ್ಸ್ಟಿಕ್, ಕಣ್ಣಿ ಕಾಡಿಗೆ ಕಲರ್ ಸ್ಟಿಕ್ಕರು, ಮುಖಕ್ಕೆ ತುಂಬಾ ಪೌಡರು, ಕುಡುಕು ಜುಮ್ಕಿ ಚಂದ ಮಾಡಿ ತಲೆಗಿಲೆಲ್ಲ ಬಾಚಿಕೊಂಡು ಹೆಲ್ಮೆಟ್ ಹಾಕಿ ಗಾಡಿ ಹೊಡ್ಕೊಂಡು ನೆಂಟರ ಮನೆ ಎದುರಿಗೆ ಗಾಡಿ ನಿಲ್ಲಿಸಿ ಹೆಲ್ಮೆಟ್ ತೆಗೆದ್ರೆ ಒಳಗೆ ಪೂರ್ಣ ಬೆವ್ರು ಎದ್ದಮ್ ಹಚ್ಚಿದ ಕಾಡಿಗೆಲ್ಲ ಹರಡಿ ಆ ಪೌಡರ್ ಎಲ್ಲ ಅಳಿಸಿ ಲಿಪ್ಸ್ಟಿಕ್ ಎಲ್ಲ ಹೋಗಿ ಬಿಚ್ಚ ಮಂಡೆ ಚೌಡಿ ಹಂಕೊಂಡು ಹೋಗ್ತಾನೆ ಹೇಳಿ ಅವ್ರದ್ದು ಬೇಜಾರ. ಹಂಗೇಳಿ ಸಮಸ್ಯೆ ಬರೀ ಗಾಡಿ ಹೊಡೆಯೋಕೊಂದೇ ಅಲ್ಲ, ಹಿಂದ್ ಕುತ್ಕೊಬೇಕು ಸೇಮ್ ಪ್ರಾಬ್ಲಮ್. ಹಂಗೇಳಿ ಗಂಡಸರಿಗೆ ಇದೆಲ್ಲ ಯಾವ ಸಮಸ್ಯೆ ಇರ್ತಿಲ್ಲ. ಲಿಪ್ಸ್ಟಿಕ್ ಹಚ್ತಿಲ್ಲ, ಕಾಡಿಗೆ ತಾಗಿಸ್ತಿಲ್ಲ, ತಲೆ ಕೂದಲೆಲ್ಲ ಹಾರ್ಡ್ ಹೋಗ್ತೋಳ ಸಮಸ್ಯೆ ಇರ್ತಿಲ್ಲ. ಅಂತಕ್ಕಂದ್ರೆ ರಾಶಿ ಜನಕ್ಕೆ ತಲೆ ಮೇಲೆ ಕೂದಲೇ ಇರ್ತಿಲ್ಲ. ಅಕಸ್ಮಾತ್ ತಲೆ ಮೇಲೆ ಕೂದಲಿದ್ರು ಕೈಯಲ್ಲಿ ಹಿಂಗ್ ಮಾಡ್ಕೊಂಡು ಒಂದ್ಸಲ ತಲೆ ಕುಡ್ಕೊಂಡು ಹೊರಟ್ಬಿಟ್ಟು ಅಂದ್ರೆ ಹೋದವನ ಹೀರೋ. ಆದ್ರೆ ಇನ್ನೊಂದು ಸತ್ಯ ಹೇಳೋ ಅಂತಂದ್ರೆ ಹೆಂಗಸರು ಹೆಣ್ಣುಡ್ರೆಲ್ಲ ಹೆಲ್ಮೆಟ್ ಹಾಕೋದ್ರಿಂದ ಅಪ್ಪ ಅವಘಡ ಅನಾಹುತ ಎಲ್ಲ ತಪ್ಪು ಹೇಳೋದ್ರಲ್ಲಿ 2 ಮಾತು ಇಲ್ಲ ಹೇಳಿ ನನಗನ್ನಿಸ್ತಾ ಇದ್ದು. ಅದೆಲ್ಲ ಎಂತದೇ ಇರ್ಲಿ, ಈಗೊಂದು ಹವ್ಯಕ ಭಾಷೆಯಲ್ಲಿ ಸೂಪರ್ ಆಗಿ ಬೊಂಬಾಟಾಗಿ ಒಂದು ಹಾಡು ಕೇಳ್ಕೊಂಬಪ್ಪನ. ಈ ಹಾಡು ಹೇಳಿದ್ದು ತೋಟದಹಳ್ಳಿ ವಿನಯ. ಟೋಟಲ್ ಆಗಿ ಸಾಹಿತ್ಯ ನಿರ್ದೇಶನ ಕಲ್ಪನೆ ಮಿಮಿಕ್ರಿ ಎಲ್ಲ ವಿಶಿಷ್ಟ ನಾಯಕ ಬಾಳೆಸರ ವಿನಾಯಕ. ನಿಂಗ ಕೇಳಿಸ್ತಾರ್ರಿ, ಮಸ್ತ್ ಮಜಾ ಮಾಡಿ. ಎಲ್ ಹೋದೆ ಬಡ 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 ಓಟ್ ಮಾಡೆ. ಕೊಟ್ಗಿಗ್ ಹೋಗ್ಲ ಟೈಮ್ ಆತು, ಹಾಲ್ ಕರಿಯ ಹೊತ್ತಾತು. ಅನು ಹಿಂಡಿ ಕೊಟ್ಟು ಸಗಣಿ ಟ್ಯಾಂಕಿ ತೆಗ್ದು ಹಾಕಿದ್ನೆ. ಸರ್ಸು ಸರ್ಸು ಬ್ಯಾಗ್ ಬಾರ ಸರ್ಸು, ಹೇ ಸರ್ಸು ಹಾಲ್ ಕರಿಯ ಸರ್ಸು. ಡೈರಿಗೆ ಹೋಗ್ಲೆ ಹೊತ್ತಾತು, ಈಗ ಹಾಲ್ ಗಾಡಿನ ಬ್ಯಾಗ್ ಬತ್ತು. ಹಾಲೆಲ್ಲ ಅರ್ಸಿ ಕ್ಯಾನಿಗ್ ನೀನು ತುಂಬ ಕೊಟ್ಬಿಡೆ. ಸರ್ಸು ಬ್ಯಾಗ್ ಬಾರೆ ಸರ್ಸು, ಹೇ ಸರ್ಸು ಹಾಲು ಕರಿಯ ಸರ್ಸು. ಆ ಸೊಟಿಯನ್ನಿಗೆ ದಾಣಿ ಕೊಟ್ಟು ಅನು ಸುಮಾರು ಹೊತ್ತಾತು. ಹಾಲ್ ಕರಿಯ
ನೋಡ್ಬೇಕಾದ್ರೆ ದಾಡಿ ಖಾಲಿ ಆದ್ರೆ ಮುಖಕ್ಕೆ ಒದ್ಬಿಡ್ತು. ಈ ದನ ಬ್ಯಾರೆ ಬಾಲ ಬೀಸ್ತು ಹೇಳಿ ಅನು ಬಾಲನು ಕಟ್ಯಾತು. ಆನೆ ಕೈಗುಡನ ಹೇಳಿ ಕುಂತ್ಕೊಂಡ್ರೆ ಕೈ ಒಚ್ಲು ಬ್ಯಾರೆ ಮಾಡ್ಕೆಂಜು. ಸರ್ಸು ಸರ್ಸು ಬ್ಯಾಗ್ ಬಾರೆ ಸರ್ಸು, ಹೇ ಸರ್ಸು ಸರ್ಸು ಹಾಲ್ ಕರಿಯ ಸರ್ಸು. ಕೊಟ್ಟಿಗೆ ಹೋಗ್ಲೆ ಟೈಮ್ ಆತು, ಹಾಲ್ ಕರಿಯ ಹೊತ್ತಾತು. ಅನು ಹಿಂಡಿ ಕೊಟ್ಟು ಸಗಣಿ ಟ್ಯಾಂಕಿಗೆ ತೆಗ್ದು ಹಾಕಿದ್ನೆ. ಸರ್ಸು ಬ್ಯಾಗ್ ಬಾರೆ ಸರ್ಸು, ಹೇ ಸರ್ಸು ಎತ್ಲಾಗ ಹೋದ್ಯ ಸರ್ಸು. ಡೈರಿಗೆ ಹೋಗ್ಲೆ ಹೊತ್ತಾತು, ಈಗ ಹಾಲ್ ಗಾಡಿನೂ ಬ್ಯಾಗ್ ಬತ್ತು. ಹಾಲೆಲ್ಲ ಹಸಿ ಕ್ಯಾನಿಗ್ ನೀನು ತುಂಬ ಕೊಟ್ಬಿಡೆ. ಸರ್ಸು ಹೇ ಹೇ ಸರ್ಸು ಎಲ್ ಹಾಳಾಗ್ ಹೋದ್ಯ ಸರ್ಸು. ಸರ್ ಸರಿ ಸರಿಯಾ ಸರಿ ತೆಗಲೇ ಕೊಡ್ತೀನಿ ಸರ್. ಕಾಲ ಒಂದು ಹೊತ್ತುಕೊಂಡು ನೋಡೋಣ ಹೊತ್ತುಗತ್ತ ಹಾ. ಆ ಜರ್ಸಿದನ ಒಂದು ಹೀಟಿಗೆ ಬಂದು ಸುಮಾರು ದಿವ್ಸಾತು. ಅದು ಕಟ್ಟಿಕರ ಹಾಕ್ಬಿಟ್ರಂತು ಕರಿಯೋದು 4 ಆಗ್ತು. ಒಟ್ಟಿಗೆ ಚಾಕ್ರಿ ಮಾಡಲು ಒಬ್ಬನೇ ಇದ್ರೆ ಭಾರಿ ತ್ರಾಸ ಆಗ್ತು. ಇಷ್ಟೆಲ್ಲ ಮಾಡ್ಕೊಂಡು ಡೈರಿ ಹೋಗ್ಬೇಕಂಗ ಹಾಲ್ ಗಾಡಿ ನಡೆದ್ಬಿಡ್ತು. ಸರ್ಸು ಸರ್ಸು ಬ್ಯಾಗ್ ಬಾರೆ ಸರ್ಸು, ಹೇ ಸರ್ಸು ಸರ್ಸು ಹಾಲು ಕರಿಯ ಸರ್ಸು. ಕೊಟ್ಟಿಗೆ ಹೋಗ್ಲ ಟೈಮ್ ಆತು, ಹಾಲ್ ಕರಿಯ ಹೊತ್ತಾತು. ಅನು ಹಿಂಡಿ ಕೊಟ್ಟು ಸಗಣಿ ಟ್ಯಾಂಕಿಗೆ ತೆಗ್ದು ಹಾಕಿದ್ನೆ. ಸರ್ಸು ಸರ್ಸು ಪಟ ಪಟ ಪಾದ ನೀನು ಸರ್ಸು, ಹೇ ಸರ್ಸು ಸರ್ಸು ಎತ್ಲ ಹಾಳಾಗ್ ಹೋದೆ ಸರ್ಸು, ಹೇ ಸರ್ಸು 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 ಸರ್ಸು, ಹೇ ಸರ್ಸು ಸರ್ಸು ಬೇರಿಗೆ ಹೊತ್ತಾಗ ಹೋದ ಸರ್ಸು, ಹೇ ಸರ್ಸು. ಹೆಂಗಸರು ಹೆಣ್ಣು ಹುಡುಗರೆಲ್ಲ ಎಷ್ಟು ಫಾರ್ವರ್ಡ್ ಆದ್ರೂ ಕೆಲವೊಂದು ಸಮಸ್ಯೆ ಎದುರಿಸೋದೆಯ, ಕೆಲವೊಂದು ಕೆಲಸ ಮಾಡೋದೆಯ. ಕೊಟ್ಟಿಗೆ ಹೋಗದೆಯ, ಮಲ್ಲಿ ಅವಿರದವ್ರಂತೂ ಸಗಣಿನೂ ತೆಗಿಯೋದೆಯ. ಅಲ್ಲ ಅದೆಲ್ಲ ಎಂಥದ್ರಲ್ಲಿ ಈಗ ಹೆಲ್ಮೆಟ್ ವಿಷಯಕ್ಕೆ ಒಪ್ಪನ. ಸ್ಪೆಷಲಿ ಹೆಣ್ಣು ಹುಡುಗರೆಲ್ಲ ಹೆಲ್ಮೆಟ್ ಹಾಕೊಂಡು ಗಾಡಿ ಓಡಿಸೋದ್ರಿಂದ ಕೆಲವೊಂದಷ್ಟು ಅನಾಹುತ ತಪ್ಪು ಹೇಳೋದ್ರ ಬಗ್ಗೆ ಮಾತಾಡ್ತಾ ಇದ್ದಾಗಿತ್ತು. ಈ ಚೈನ್ ಸ್ನ್ಯಾಚ್ ಮಾಡೋಳಿರ್ತವೆ ಅಂದ್ರೆ ಸರ್ಗಳ್ರು, ಮತ್ತೆ ಇನ್ನು ಹೆಣ್ಣು ಹುಡುಗರು ಬೈಕ್ ಮೇಲೆ ಹೋಗ್ತಾ ಇದ್ ನೋಡ್ಕೊಂಡು ಫಾಲೋ ಮಾಡೋವು ಅಂತವಕ್ಕೆಲ್ಲ ಈ ಬೈಕ್ ಮೇಲೆ ಹೋಗ್ತಾ ಇದ್ದವು ಹೆಣ್ಣು ಹುಡುಗರ ಗಂಡು ಹುಡುಗರು ಹೇಳಿ ತಿಳಿತಾ ಇಲ್ಲ. ಕಾಲಿಗೆ ಶೂ ಹಾಕ್ಯತ್ತ ಜೀನ್ಸ್ ಪ್ಯಾಂಟ್ ಹಾಕೊಂಡು ಜರ್ಕಿನ್ ಹಾಕಿ ಹೆಲ್ಮೆಟ್ ಹಾಕಿ ಕುಂತ್ಬಿಟ್ಟು ಅಂದ್ರೆ ಹ್ಯಾಂಗ್ ಗೊತ್ತಾಗ್ತದೆ ಗಂಡು ಹುಡುಗ್ರ ಹೆಣ್ಣು ಹುಡುಗ್ರ ಹೇಳಿ. ಅದ್ರೇನಾದ್ರು ಗಾಡಿ ಸ್ಟಾರ್ಟ್ ಮಾಡಿ ಹೊರಡಕರ್ ನೋಡ್ಬಿಟ್ರೆ ಅಂದ್ರೆ ಗೊತ್ತಾಗೋಗ್ತದೆ. ಯಾಕಂದ್ರೆ ಗಾಡಿ ಚಾಲು ಮಾಡಿ 10 ಕಿಲೋಮೀಟರ್ ಅವ್ರಿಗೆ ಕಾಲ್ ಫುಟ್ ರೆಸ್ಟ್ ಮೇಲೆ ಇಡ್ತೀವಿ ಅಲ್ಲ, ಕಾಲ್ ಜೋಲ್ಸ್ಕೊಂಡು ಹೋಗ್ತಾ ಇರ್ತಾ. ಅದೆಲ್ಲ ಎಂತ ಇದ್ರು ನಿಂಗ್ ಹುಷಾರಲ್ಲೇ ನಿಂಗೆ ಇರಕಾಗ್ತು. ಇನ್ನು ಕೆಲವು ಆಕ್ಸಿಡೆಂಟ್ ಆಗ್ತಲ್ಲ ತಪ್ಪು ನೋಡಿ ನನಗನ್ನಿಸ್ತು ಹೆಣ್ಣು ಹುಡುಗರೆಲ್ಲ ಹೆಲ್ಮೆಟ್ ಹಾಕೋದ್ರಿಂದವ. ಹೆಂಗೆ ಅಂದ್ರೆ ಹೆಣ್ಣು ಹುಡುಗರೆಲ್ಲ ಚಂದ ಮಾಡಿ ರೆಡಿ ಹಾಕೊಂಡು ಗಾಗಲ್ ಗೀಗಲ್ ಹಾಕಿ ಸ್ಟೈಲ್ ಆಗಿ ಬೈಕ್ ಹೊಡ್ಕೊಂಡು ಹೋಗ್ತಾ ಇದ್ದು ನೋಡ್ಕೆತ್ತ ಸುಮಾರು ಜನ ಗಂಡು ಹುಡುಗರು ಆಕ್ಸಿಡೆಂಟ್ ಮಾಡ್ಕೊಂಡಿದ್ ಕೇಸ್ ರಾಶಿನೇ ಇದ್ದಡ. ಇನ್ನು ಆ ಸಮಸ್ಯೆ ಇರ್ತಿಲ್ಲ ಎಂತಂದ್ರೆ ಮುಖನೇ ಕಾಣ್ತಿಲ್ಲ. ಒಟ್ಟಿನಲ್ಲಿ ಎಂತದೇ ಇರಲಿ ಆಕ್ಸಿಡೆಂಟ್ ಕಡಿಮೆ ಆಗಲಿ. ಈಗ ಎಪಿಸೋಡ್ ಮುಗಿಸೋ ಟೈಮ್ ಅಂತ ಎಪಿಸೋಡ್ ಮುಗಿಸೋಕ್ಕಿಂತ ಮೊದಲು ಒಂದು ಸೂಪರ್ ಆಗಿ ಒಂದು ಬ್ರೇಕ್ ಹಾಕಿ, ಬ್ರೇಕ್ ಆದ್ಮೇಲೆ ಬಂಬಟ್ಟಾಗಿ ಒಂದು ಕೋಳಿ ಕುಸಿಕ್ ಬಂದ್ಬಿಡೋಣ. ನಮಸ್ಕಾರ ವಿನಾಯಕಣ್ಣ, ನಾನು ಮಹೇಶ ಇಟ್ಟಿಗೆಯಿಂದ. ಮೈಸೂರಲ್ಲಿ ನ್ಯೂಸ್ 1 ಕನ್ನಡ ಚಾನೆಲ್ನಲ್ಲಿ ಪ್ರೋಗ್ರಾಮ್ ಪ್ರೊಡ್ಯೂಸರು. ನಿನ್ನ HFM ಒಳ್ಳೆ ಕ್ರಿಯೇಟಿವ್ ಆಗಿ ಬರ್ತಾ ಇದ್ದು. ಅದು ಹವ್ಯಕರನ್ನ ಒಂದು ವೇದಿಕೆಯಲ್ಲಿ ತಂದು ಹವ್ಯಕರನ್ನ ಒಗ್ಗಟ್ಟು ಮಾಡ್ತಾ ಇದ್ದಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮ ಇದು. ಕನ್ನಡನೇ ಕಷ್ಟ ಆಗಿರೋ ಈ ಕಾಲದಲ್ಲೂ ನೀನು ಹವ್ಯಕರ ಭಾಷೆಯನ್ನು ಉಳಿಸಲೇ ಮಾಡ್ತಾ ಇರತಕ್ಕಂತಹ ಈ ಒಂದು ಕ್ರಿಯೇಟಿವ್ ಐಡಿಯಾ ಒಂದು ಉತ್ತಮವಾದದ್ದು. ಪ್ರತಿ ಎಪಿಸೋಡ್ ಸಹಿತ ಒಂದು ವಿಶೇಷವಾದಂತಹ ವಿಷಯದೊಂದಿಗೆ ನೀನು ಈ ಎಪಿಸೋಡ್ ಮಾಡ್ತಾ ಇದ್ದೆ. ಒಳ್ಳೆ ಎಪಿಸೋಡು, ಶುಭವಾಗಲಿ. ಧನ್ಯವಾದ. ಹಲೋ ವಿನಾಯಕಣ್ಣ, ತುಂಬಾ ಚಂದವಾಗಿ ಮೂಡ್ತಾ ಇದ್ದು. ಇದೇ ನಿಂಗೆ ಬಿಡಾಡಿ ಒಳ್ಳೆ ರೀತಿ ಮುಂದುವರ್ಸ್ಕೊಂಡು ಹೋಗಿ. ಹಣ ಇಲ್ದೇನೆ ನೀವು ಇಷ್ಟು ಚಂದವಾಗಿ ಮೂಡ್ಬರ್ತಾ ಇದ್ದು. ಇನ್ನೂ ಹಣ ಸಿಕ್ಕಿದ್ರೆ ಇನ್ನೂ ಚಂದವಾಗಿ ಮೂಡ್ಬರ್ತು ನನಗೂ ಅನಿಸ್ತು. ನಾನು ಕುಮಟಾದ ಕುಜಳಿನ ಪ್ರಜ್ವಲ್ ಹೇಳಮ್ಮ, ಒಳ್ಳೆ ರೀತಿ ನಡೆಸ್ಕೊಟ್ಟಿದ್ರಿ. ಆಲ್ ದ ಬೆಸ್ಟ್. ಹಲೋ ನಮಸ್ಕಾರ, ಹ್ಯಾಪಿ ನ್ಯೂ ಇಯರ್ HFM RJ ಅವರಿಗೆ. ನನ್ನ ಹೆಸರು ಶಾಂತ.
ಈ ವರ್ಷನೂ ಮಜಾ ಎಪಿಸೋಡ್ಸ್ಗಳು ಬರ್ತಾನೆ ಇರಲಿ. ನಮ್ಮ ಹವ್ಯಕರು ಎಲ್ಲ ಖುಷಿ ಮಾಡಿಸುವಂಥ ಎಪಿಸೋಡ್ಸ್ಗಳು ನೀವು ಕೊಡ್ತಾನೇ ಇರಿ ಹೇಳಿ ಆಶಿಸ್ತಾ ವಿಶ್ ಮಾಡ್ತಾ ಇದ್ದೆ. ಉಪ್ಪಿಟ್ಟು ಅವಲಕ್ಕಿ ದೋಸ್ತ್ ಹಾಡು ಸೂಪರ್ ಆಗಿದ್ದು. ಹೀಗೆ ಬರ್ತಾ ಇರಲಿ ಎಲ್ಲ ಹಾಡುಗಳು. ನಮ್ಮ ಹವ್ಯಕ ಹಾಡು ಕೇಳ್ತಾ ಇದ್ರೆ ಇದ್ರಲ್ಲಿ ಬಪ್ಪುದು ನನಗಂತೂ ರಾಶಿ ಖುಷಿ ಆಗ್ತು. ಆಲ್ ದಿ ಬೆಸ್ಟ್ ಫಾರ್ ಫ್ಯೂಚರ್ ಎಪಿಸೋಡ್. ಹಲೋ 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 ನಾರಾಯಣಲ್ದ ಇದು? ಹೌದು, ಯಾರು ಮಾತಾಡೋದು? ಅಲ್ಲ ನೀವು ತಬಲಾ ಕೊಡ್ರಲ್ದ? ಹೌದು, ನಾನು ತಬಲಾ ಆರ್ಟಿಸ್ಟ್. ನೀವ್ಯಾರು ಮಾತಾಡೋದು? ಹಾಯ್, ನಾವಿಲ್ಲಿ ಕುಂದಾಪುರದ ಅಣ್ಣಪ್ಪ ಶೆಟ್ ಮಾತಾಡೋದು. ಅಲ್ಲ, ನಮ್ದು ಪ್ರೋಗ್ರಾಮ್ ಇತ್ತ, ನಿಮ್ಗೆ ಒಂದು ಬುಡುಕ ಅಂತಂದೇಳಿ ಕೇಂಬಕ್ಕೆ ಫೋನ್ ಮಾಡಿದೆ. ಹಾಯ್. ಹೌದಾ, ಎಂತ ಪ್ರೋಗ್ರಾಮ್ ಇದೆ ಅದು? ಎಂತ ಇಲ್ಲ, ಹಾಯ್, ಹಾಡೋರ್ ಬರ್ತಾರೆ, ಟೇಜಾಗ ಮಧ್ಯೆ ಕೂಕೊಂಡು ಅವ್ರು ಹಾಡ್ತಾರೆ, ನೀವು ಪಕ್ಕ ಕೂತ್ಕೊಂಡು ಬಡಿ ಕಕ್ಕ. ಓಕೆ, ಪರವಾಗಿಲ್ಲ, ತಬಲಾ ಬಾರಿಸುವ. ಯಾವತ್ತಿದೆ ಪ್ರೋಗ್ರಾಮ್ ಅದು? ಪ್ರೋಗ್ರಾಮ್ ಹಿಂದಿನ ಅಮಾವಾಸ್ಯೆ ಮಾಡೋಕಾಯ್ತು ಮಾರ. ನಮ್ಮನೆ ಗಡುಗೆ ಹಿಂದೆ ಮುಂದೆ ಎಲ್ಲ ಗೇಟ್ ಓಪನ್ ಆಗಿ ಮಾಡೋಕೆ ಆಯಿಲ್ಲ. ಅದೆಲ್ಲ ಓಕೆ. ಈಗ ಪ್ರೋಗ್ರಾಮ್ ಯಾವಾಗಿದೆ ಹೇಳಿ? ಅಲ್ಲ ಈ 4 ದಿವಸ ಅದ್ರ ಅಮಾವಾಸ್ಯೆ ಬತ್ತಿತ್ತಲ್ಲ, ಅಮಾವಾಸ್ಯೆ ದಿವಸ ರಾತ್ರಿ 12 ಗಂಟೆ ಕೂತ್ಕೊಂಡು ಬೋಡಿದ್ರೆ ಆಯ್ತು. ಓಕೆ, ರಾತ್ರಿ ಪ್ರೋಗ್ರಾಮ್, ಪರವಾಗಿಲ್ಲ, ತಬಲಾ ಹೊಡಿಯುವ. ಅಲ್ಲ, ಎಂತ ಕತೆ ನಿಮ್ದು ಮರ್ರ? ಒಂದೊಂದ್ಸಲ ಒಂದೊಂದು ಹೇಳ್ತಿರಲ್ಲ, ನೀವು ತಬಲಾ ಬೋಡೂರ ಹೊಡೂರ ಜಪ್ಪೂರ, ಎಂತ ಕತೆ ನಿಮ್ದು? ಸರಿ, ಎಣ್ಣೆ ನಮ್ಗೆ ಗೊತ್ತಿದೆ ಅದು. ತಬಲಾ ಪ್ರೋಗ್ರಾಮ್ ಹೆಂಗ್ ಮಾಡ್ಬೇಕು, ಬಡಿಬೇಕಂತ, ಬಾರಿಸ್ಬೇಕಂತ ನಮ್ಗೆ ಗೊತ್ತಿದೆ ಅದು. ಚೆನ್ನಾಗಿ ಮಾಡುವ ಬಿಡಿ ನೀವು, ಅದು ಯೋಚನೆ ಮಾಡಬೇಡಿ. ಹೌದಾ? ಅಲ್ಲ, ಇನ್ನೊಂದು ವಿಷಯ ಮರ್ರ, ಅಲ್ಲ ನೀವು ತಬಲಾದಾಗ ಈಗ ಯಾವ ರಾಗ ಬಾರಿಸ್ತೀರಿ ನೀವು? ಅಲ್ಲ, ಮೈಕೋದೆಲ್ಲ ಹೇಳಕ್ ಬೇಕಾಗ್ತಲ್ಲ, ಅದಕ್ಕೆ ಕೇಳ. ಅಲ್ಲ, ನಾನ್ ಬಾರಿಸೋದು ರಾಗ ಅಲ್ಲ ರೀ, ತಾಳ. ಅಲ್ಲ, ನೀವು ತಾಳ ಬಾರ್ಸುಕಲ್ಲಿಂದ ಇಲ್ಲಿ ಬತ್ರಿ, ಮತ್ತೆ ತಬಲಾ ಯಾರು ಬಡಿತೀರ? ಅಲ್ಲ, ತಾಳ ಬಾರ್ಸುಕ್ ಇಲ್ಲಿ ಬಾಳ ಜನ ಬತ್ತಿದ್ರೆ, ನೀವು ತಾಳ ಬಾರ್ಸುಕಲ್ಲಿಂದ ಇಲ್ಲಿ ಬಪ್ಪುದು ಬೇಡ. ಹಾಯ್, ಅಲ್ಲ, ನೀವು ತಬಲಾ ಬಡಿತೀವಿ ಅಂದ್ರೆ ನಿಮ್ಗೆ ಫೋನ್ ಮಾಡಿದೆ, ನಿಮ್ ತಲೆಗಿಲಿ ಕೆಟ್ಟಿತ್ತ ಇಷ್ಟು ತಾಳ ಬಾರಿಸ್ತೇ ಅಂತ್ರಿ, ತಬಲಾ ಬಾರಿಸ್ತೇ ಅಂತ ಎಂತ ಮಾಡ್ತದ ನಿಮ್ಗೆ ಗೊತ್ತಿಲ್ಲ. ಅಲ್ಲ ರೀ ಅಣ್ಣಪ್ಪ, ನಿಮ್ಗೇನು ಗೊತ್ತಿದೆ ಅದು? ತಬಲಾದಲ್ಲಿ ಬಾರಿಸೋದಕ್ಕೆ ರಾಗ ಹೇಳುದಿಲ್ಲ, ಅದಕ್ಕೆ ತಾಳ ಹೇಳ್ತಾರೆ. ಹಾಯ್, ಅಲ್ಲ, ಈ ಟೆನ್ಷನ್ ಮಾಡ್ಕೊಂಬಕ್ಕೆ ಅಂತ ಇತ್ತು ಅದ್ರಲ್ಲಿ. ಅಲ್ಲ, ಈಗ ಮತ್ತೊಂದು ಇಂಪಾರ್ಟೆಂಟ್ ವಿಷಯ ಮಾರ್ರೆ, ಎಂತ ಆಯ್ತು ಗೊತ್ತಾ? ಅಲ್ಲ, ಈಗ ನೀವು ತಬಲಾ ಹೆಂಗೆ ಬಲಗೈಗೆ ಬಡಿತೀರಿ, ಎಡಗೈಗೆ ಬಡಿತೀರಿ ನೀವು? ಏನ್ ಕೇಳ್ತೀರಿ? ತಬಲಾ ಅಂದ್ರೆ ಎರಡು ಕೈಯಲ್ಲೂ ಬಡಿತೀವಿ ನಾವು. ಅಲ್ಲ, ಹಾಂಗಲ್ದೆ ಹಾಯ್, ನಾವೆಂತ ಕೇಳುದು ಗೊತ್ತಾ? ತ್ವಾರದೊಂದು ಇರುತ್ತಲ್ಲ, ಅದು ನೀವು ಬಲಗೈ ಬಡುದು, ಎಡಗೈ ಬಡುದು ಅಂದ್ರೆ ಕೆಲವರು ಎಡಗೈ ಬಡಿಸು ಟಾನ್ ಟಾನ್ ಅಂತಲೇ, ಅದು ನೀವು ಯಾವ ಕೈ ಬಡಿತೀರಿ ಅಂದ್ರೆ ಕೆಂಪ ಇಪ್ಪದು. ಹಾಯ್, ನೀವು ತಬಲಾ ಯಾವ ಕೈಯಲ್ಲಿ ಬಾರಿಸ್ತೀರಿ ಅಂತ ಕೇಳ್ತಿರೋದಾ? ಓಕೆ, ಇದು ನಾನು ರೈಟ್ ಹ್ಯಾಂಡ್ ಅಲ್ಲಿ ಬಾರಿಸ್ತೀನಿ, ಬಲಗೈಯಲ್ಲಿ. ಅದೇ ಒಂದು ಎಡವಟ್ಟ ಆಯ್ತು ಮರ್ರ. ಮೊನ್ನೆ ನಮ್ದು ಟೇಜ್ ಎಲ್ಲ ಗಾಳಿ ವ್ಯಾಪಾರದಾಗ ತಿರುಗಿ ಹೋಗಿ ಮರ್ರ. ಈಗ ನೀವೆಂತ ಮಾಡಕ್ ಕೂತೀತಾ? ಉಲ್ಟಾ ಕುತ್ಕೊಂಡು ಬಡಿಕು, ಎಡಗೈಯಾಗ ನೀವು ತಬಲಾ ಬಡಿಕು. ಅಲ್ಲ ರೀ, ಏನ್ ತಬಲಾ ಎಡಗೈಯಲ್ಲಿ ಬಾರಿಸ್ಬೇಕಂತೆ, ಸ್ಟೇಜ್ ಉಲ್ಟಾ ಆಗಿದೆ ಅಂತೆ, 12 ಗಂಟೆ ಬಾರಿಸ್ಬೇಕಂತೆ, ಅದಂತ ಇದಂತಲ್ಲ. ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ ನೀವು ತಬಲಾ ಆರ್ಟಿಸ್ಟ್ ಅಂದ್ರೆ? ಅಲ್ಲ, ತಬಲಾ ಆರ್ಟಿಸ್ಟ್ ಅಂದ್ರೆ ನಾ ಅಂತ ಅನ್ಕೊಂಬಕಾಗ್ತು ಮಾರ್ರ. ನೀವು ತಬಲಾ ಬಡಿತೀವಿ ಅಂದ್ರೆ ಅನ್ಕೊಂಡಿದ್ದೀನಿ ನಾನು ಅಷ್ಟೇ. ಹಾಯ್, ಅಲ್ಲ, ಎಲ್ಲ ಅನ್ಕೋತೀರಿ ನೀವು, ಇದೆಲ್ಲ ಹಂಗಂತಾರೆ ಹಿಂಗಂತಾರೆ ಎಲ್ಲ ಮಾಡ್ಕೋತೀರಿ ನೀವೆಲ್ಲ. ಪೇಮೆಂಟ್ ಬಗ್ಗೆ ಒಂದ್ ವಿಷಯ ಮಾತಾಡಿದ್ರೆ ನೀವು? ಅಲ್ಲ, ಈಗ ನಾವು ಅದೇ ವಿಷಯ ಮಾತಾಡ್ಕೊಂಡೇಳಿ ಬಾಯಿ ತೆಗಿತೈತೆ ಕಣಿ. ಹಾಯ್, ಎಲ್ಲ ನಮ್ದೇ ಪರಿಸ್ಥಿತಿ ಗಂಭೀರ ಆಗಿ ಹೋಯ್ತು. ಈಗ ನೀವೇ ಹೇಳಿ ಕಾಂಬ, ನೀವೆಷ್ಟು ಕೊಡ್ತೀರಿ ನಮ್ಗೆ ಪೇಮೆಂಟ್? ಏನ್ ಮಾತಾಡ್ತೀರಿ? ಪೇಮೆಂಟ್ ನಾನ್ ಕೊಟ್ಕೊಂಡು ನಾನೇ ಪ್ರೋಗ್ರಾಮ್ ಬಂದು ಬಾರ್ಸಕ್ ಹೋಗ್ಬೇಕಂದ್ರೆ ಏನ್ ಮಾತಾಡ್ತೀರಾ ನೀವು? ಅಲ್ಲ, ನೀವೇ ಯೋಚನೆ ಮಾಡಿ ಕಾಂಬ. ನಾವು ಟೇಜ್ ಮಾಡಿ ಆಯ್ತು, ಎಷ್ಟು ದುಡ್ಡು ಖಾಲಿ ಆಯ್ತು ಗೊತ್ತಾ? ಟೇಜ್ ಮಾಡಕ್ಕೆ ಲೈಟ್ ಹಾಕಿ ಆಯ್ತು, ಪ್ರೋಗ್ರಾಮ್ ಕೇಂಬಕ್ ಬತ್ರಿಲ್ಲ, ಅವಕ್ಕೆ ಊಟ ಹಾಕ, ಇನ್ನೆಲ್ಲ ಇಷ್ಟೆಲ್ಲ ಮಾಡಿ ಆದ್ಮೇಲೆ ದುಡ್ಡು ಉಳಿತಾ? ನೀವೇ ಹೇಳಿ ಕಾಂಬ. ಸುಮ್ನೆ ಫೋನ್ ಇಟ್ರೆ ನೀವು? ಅಲ್ಲ, ಎಡಗೈಯಲ್ಲಿ ಬಾರಿಸ್ಬೇಕಂತ ತಬಲನ ಸ್ಟೇಜ್ ಮಾಡಿದಾರೆ ಅಂತ, ದುಡ್ಡು ಕೊಡ್ಬೇಕಂತ, ಅದಕ್ಕೆ ಮಾಡ್ಬೇಕಂತ, ಇದ್ ಮಾಡ್ಬೇಕಂತ. ತಲೆ ತಿನ್ಬೇಡ್ರಿ ನೀವು, ನಮ್ಮ ಟೈಮ್ ಅಲ್ಲಿ ಹಾಳಾಗ್ ಮಾಡ್ಬಿಡ್ರಿ. ಫೋನ್ ಇಡ್ರೆ ನಾರಾಯಣ ಇಡ್ರೆ, ಯೋಚನೆ ಮಾಡಿ ಟೆನ್ಷನ್ ಮಾಡ್ಕೊಳ್ಳಿ, ಒಳ್ಳೆ ಪ್ರೋಗ್ರಾಮ್ ಮಾಡೋಣ ಎಲ್ಲ ಸೇರ್ಕೊಂಡು. ಇದು ನಾನು ಸುಮ್ನೆ ನಿಮ್ಗೊಂದು ಕೋಳಿ ಕೂಗ್ಸಿದ್ದು ಎಚ್ಚರ ಬಾಳೇಶ್ವರ ವಿನಾಯಕ. ತೋ ನಿಮ್ಮ ಕತೆ ಹಾಳೋದ್ರು. ಓಕೆ, ವಾಪಸ್ ಗೋಯಿಂಗ್ ಟು ಹೆಲ್ಮೆಟ್ ಮ್ಯಾಟ್ರು. ಓಕೆ, ಹೆಲ್ಮೆಟ್ ಹಾಕೋದ್ರಿಂದ ಜೀವಕ್ಕಂತೂ ಅಪಾಯ ಕಡಿಮೆ ಹೇಳೋದು ಎಲ್ಲರಿಗೂ ಗೊತ್ತಿರುವಂತ ವಿಷಯನೆಯ. ಏನ್ ಅನಿಸಿಕೆ ಪ್ರಕಾರ ಆಕ್ಸಿಡೆಂಟ್ ಅಪ್ಪನ್ನ ತಡೆಯುವಲ್ಲಿ ಫಸ್ಟ್ ಕ್ರಮ ತಗೊಳ್ಳಿ. ಅನಾವಶ್ಯಕವಾಗಿ ರೋಡ್ ಹಂಪ್ ಹಾಕಲಾಗ ಹಂಪ್ನ ಕಟ್ಟದಂಗ್ ಕಟ್ಟಿರ್ತಾ ಅಂತಂದೆಲ್ಲ ಸರಿ ಮಾಡವು. ಮುಂದೆ ಹಂಪ್ ಇದ್ದೋಡುವಂತ ಸಿಗ್ನಲ್ ಕೊಡುವಂತ ಬೋರ್ಡ್ ಹಾಕವು, ಹಂಪಿಗೆಲ್ಲ ವೈಟ್ ಪಟ್ಟಿ ಬಡಿಯವು. ಇನ್ನು ಕೆಲವರಿಗೆ ರಸ್ತೆ ಕಾಣ್ತಾ ಇಲ್ಲ, ಬರೀ ಹೊಂಡನೇ. ಯಾವ ಹೊಂಡದಲ್ಲಿ ಒಂದೊಂದು ಡಾಂಬರ್ ಡಬ್ಬಿ ಇಲ್ಲ, ಕೊಷ್ಟು ದೊಡ್ಡ ಹೊಂಡಿರ್ತು. ಎಷ್ಟೋ ಬದಿಗೆ ಹೊಂಡ ತಪ್ಸಲು ಹೋಗಿ ಆಕ್ಸಿಡೆಂಟ್ ಆಗ್ತು ಅಂತ ಹೊಂಡ ಎಲ್ಲ ಕರೆಕ್ಟ್ ಆಗಿ ಕಂಪ್ಲೀಟ್ ಆಗಿ ಮುಚ್ಚವು. ಇನ್ನು ಕೆಲವರಿಗೆ ಸಿಗ್ನಲ್ ಅಲ್ಲೇ ಸರಿ ಇರ್ತಿಲ್ಲ, ಬರೀ ಫ್ರೀಡಮ್ ಸರ್ಕಲ್. ಬೆಂಗಳೂರು ಅಂತೂ ರಾಶಿ ಇದ್ದು ಫ್ರೀಡಮ್, ಫುಲ್ ಫ್ರೀಡಮ್, ಯಾರು ಹ್ಯಾಂಗ್ ಬೇಕಾದ್ರೂ ಹೋಗ್ಲಕ್ಕು ಅಂತಲ್ಲ ಸರಿಯಾಗಿ ಸಿಗ್ನಲ್ ಹಾಕವು. ಇಂಥದೆಲ್ಲ ಮಾಡ್ರೆ ಎಷ್ಟೋ ಆಕ್ಸಿಡೆಂಟ್ ಅನ್ನ ತಪ್ಪಿಸ್ಲಕ್ಕೊಳ್ಳಿ. ಏನಾಗನ್ಸ್ತಪ್ಪ ಇಲ್ಲಿ? ಅಲ್ಲ, ಇನ್ನೊಂದು ಪ್ರಶ್ನೆ ಹೆಂಗ್ ಕಾಡ್ತದೆ ಅಂತಂದ್ರೆ, ಹೆಲ್ಮೆಟ್ ಹಾಕೊಂಡು ಹೋಗ್ದವ್ರೆ ಫೈನ್ ಹಾಕವೆಲ್ಲ ಇದ್ದ, ಈ ರಸ್ತೆ ಸರಿ ಮಾಡಿದವ್ರೆ ಫೈನ್ ಹಾಕವ್ ಯಾರು? ಹಂಪ್ ಸರಿ ಇರ್ದವ್ರೆ ಫೈನ್ ಹಾಕವ್ ಯಾರು? ಯಾರಿಗೆ ಹಾಕವು? ಇದ್ರ ಬಗ್ಗೆ ಎಲ್ಲ ನಾವು ಎಲ್ಲ ಸೇರ್ಕೊಂಡು ಯೋಚನೆ ಮಾಡೋಣ, ಪರಿಹಾರ ಕಂಡಿಡಿಯನ್ನ ಹೇಳ್ತಾ ಇವತ್ತಿನ ಎಪಿಸೋಡ್ ನಾವು ಮುಗಿಸ್ತಾ ಇದ್ದೆ. ಮುಗಿಸೋಕ್ಕಿಂತ ಮೊದಲು ಒಂದು ಉಪಯುಕ್ತ ಮಾಹಿತಿನ ಕೇಳ್ಕೊಂಡ್ ಬಂದ್ಬಿಡೋಣ.
ಯಾರಿಗಾದ್ರೂ ಶರೀರದಲ್ಲಿ ಯಾವ್ದಾದ್ರು ಭಾಗ ಉಳುಕ್ ಹೋದ್ರೆ ಅಂತ ಉಳುಕನ್ನ ಒಂದ್ಬದಿ ಗುಣ ಮಾಡಿಕೊಡ್ತಾ ಈ ಜಾಗ ಎಲ್ಲಿದ್ದು ಅಂದ್ರೆ ಸಾಗರದಿಂದ 1 ಕಿಲೋಮೀಟರ್ ದೂರದಲ್ಲಿ ಮಂಕಳಲೆ ಹೇಳೋ ಊರಲ್ಲಿ ಗೋಪಾಲ್ ರಾವ್ ಹೇಳೋರು ಈ ಉಳುಕಿದ ನೋವನ್ನ ಗುಣ ಮಾಡಿಕೊಡ್ತರು. ಅವ್ರ ಕಾಂಟ್ಯಾಕ್ಟ್ ನಂಬರು 9986016198. ನಿಂಗಕ್ಕೆಂತ ಹೆಚ್ಚಿನ ಮಾಹಿತಿ ಬೇಕು ಹೇಳಾದ್ರೆ ನಿಂಗೆ ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೋ. ಯಾರಿಗೆ ಉಳುಕಿರ್ತಾ ಅವೇ ಹೋಗವು ಹೇಳೋದೇನಿರ್ತಿಲ್ಲ, ಯಾರು ಹೋಗ್ತವೋ ಅವು ಒಂದು ತೆಂಗಿನಕಾಯಿ ತಗೊಂಡು ಉಳುಕಿದ ಜಾಗಕ್ಕೆ ಮುಟ್ಸ್ಕೊಂಡು ತಗೊಂಡು ಹೋದ್ರೆ ಸಾಕಾಗ್ತು. ನಿಮ್ಮ ಮನೆಯಲ್ಲಿ ನಿಂಗ್ಳೂರಲ್ಲಿ ನಿಂಗ್ಳ ನೆಂಟರ ಮನೆಯಲ್ಲಿ ನಿಂಗೆ ಗೊತ್ತಿದ್ದಲ್ಲಿ ಒಳ್ಳೆ ನಾಟಿ ಔಷಧಿ ಕೊಡೋವಿದ್ರೆ HFM ನಂಬರ್ 9481513342ಗೆ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿ. ಮುಂದಿನ ಎಪಿಸೋಡ್ ಅಂದ್ರೆ 17ನೇ ಎಪಿಸೋಡ್ ಫೆಬ್ರವರಿ 7ಕ್ಕೆ ಪ್ರಸಾರ ಆಗ್ತು ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನೀವು ಕೇಳ್ತಾ ಇದ್ದೀವಿ HFM ಕಂಪನಾಂಕ 987543 ಒಂದು ವಿಶಿಷ್ಟ ನಾಯಕ ಬಾಳೆಸರ ವಿನಾಯಕ ಕೇಳಿಸ್ತಾರೆ. ಮಸ್ತ್ ಮಜಾ ಮಾಡಿ.